ಹಾಯ್ ಫ್ರೆಂಡ್ಸ್, ಶ್ರೀನಿವಾಸ್ IAS ಅಕಾಡೆಮಿ ವತಿಯಿಂದ ಏನು GPSTR, HSTR, PSTR ಎಕ್ಸಾಮ್ ನಡೀತಾ ಇದೆ. ಇದಕ್ಕೆ ನಾವು ಆನ್ಲೈನ್ ಮಾರ್ಕ್ ಟೆಸ್ಟ್ ಸೀರೀಸನ್ನು ಕಂಡಕ್ಟ್ ಮಾಡ್ತಾಯಿದ್ದೀವಿ ಥ್ರೂ ಅವರ್ ಆ್ಯಪ್, ಶ್ರೀನಿವಾಸ್ IAS ಅಕಾಡೆಮಿ ಆ್ಯಪ್ ಮೂಲಕ. ಓಕೆ, ಸೊ ಅಲ್ಲಿ ಒಂದಷ್ಟು ಫ್ರೀ ಸ್ಯಾಂಪಲ್ ಟೆಸ್ಟನ್ನು ನಾವು ಕೊಡ್ತಾಯಿದ್ದೀವಿ. ಸೊ ಯಾವ ಥರ ನೀವು ಟೆಸ್ಟ್ಗಳನ್ನು ಆನ್ಲೈನಲ್ಲಿ ಅಟೆಂಡ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋ ಮೂಲಕ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಫಸ್ಟು ಈ ಥರ ನಾವು ಟೆಸ್ಟನ್ನು ಕಳಿಸಿರ್ತೀವಿ ಲಿಂಕನ್ನು. ಸೊ ಇಲ್ಲಿ ಈ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ, ಓಕೆ, ಕ್ಲಿಕ್ ಮಾಡಿದ ತಕ್ಷಣ ಏನು ಮಾಡುತ್ತೆ, ಸೊ ಕ್ಲಿಕ್ ಮಾಡಿದ ತಕ್ಷಣ ಲಾಗಿನ್ ಡೀಟೇಲ್ಸ್ ಕೇಳುತ್ತೆ. ಲಾಗಿನ್ ಡೀಟೇಲ್ಸಲ್ಲಿ ನಿಮ್ಮ ಫೋನ್ ನಂಬರ್, ನಿಮ್ಮ ಹೆಸರು ಅಥವಾ ನಿಮ್ಮ ಇಮೇಲ್ ID, ಓಕೆ, ಅದಕ್ಕೆ ಪಾಸ್ವರ್ಡನ್ನು ಕೊಟ್ಟರೆ ಸೊ ಟೆಸ್ಟು ಓಪನ್ ಆಗುತ್ತೆ. ಈ ಥರ ಪೋರ್ಟಲ್ ಓಪನ್ ಆಗುತ್ತೆ, ಲಾಗಿನ್ ID ಎಲ್ಲ ಕೊಟ್ಟರೆ. ಓಕೆ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕ್ರಿಯೇಟ್ ಅಕೌಂಟ್ ಅಥವಾ ಲಾಗಿನ್ ಅಂತ ಕೇಳುತ್ತೆ. ಫೋನ್ ನಂಬರ್, ಇಮೇಲ್ ID ಎಲ್ಲ ಕೊಟ್ಟರೆ ಈ ಥರ ಓಪನ್ ಆಗುತ್ತೆ. ಓಕೆ, ಒಂದು ಪೋರ್ಟಲ್ ಇಲ್ಲಿ GPSTR, HSTR, PSTR ಟೀಚರ್ ರಿಕ್ರೂಟ್ಮೆಂಟು ಟೆಸ್ಟ್ ಅಂತ ಹೇಳಿ ಬರುತ್ತೆ. ಇಲ್ಲಿ ಕೆಳಗಡೆ ನೋಡಿ GPSTR ಮಾರ್ಕ್ ಟೆಸ್ಟನ್ನು ಹಾಕಿದ್ದೀವಿ. ಇಲ್ಲಿ ಸ್ಟಾರ್ಟ್, ಓಕೆ, GPSTR ಮಾರ್ಕ್ ಟೆಸ್ಟ್ ಅಂತ ಏನು ಬರುತ್ತೆ, ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ, ಓಕೆ, ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಪೇಜು ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡಿ 200 ಬೈಲಿಂಗ್ವೆಲ್ MCQs ಅಂತ ಕೊಟ್ಟಿರ್ತೀವಿ. ಅಲ್ಲಿ ಎಷ್ಟು ಮಾರ್ಕ್ಸ್, ಎಷ್ಟು ಕ್ವಶನ್ಸ್ ಕೊಟ್ಟಿರ್ತೀವಿ ಅಷ್ಟು. ಸೊ ನಂಬರ್ ಆಫ್ ಟೆಸ್ಟ್ ಸೀರೀಸ್ ಈಗ 13 ಇದೆ, ಮುಂದೆ ಫ್ಯೂಚರಲ್ಲಿ ಅಪ್ಲೋಡ್ ಮಾಡ್ತೀವಿ. ಕ್ವಶನ್ ಪ್ಯಾಟ್ರನ್ಸು 7 ಪ್ಯಾಟ್ರನ್ಸು ಇದೆ. ಅಂದರೆ ಅಲ್ಲಿ 1 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ, ಸ್ಟೇಟ್ಮೆಂಟ್ಸ್ ಇರುತ್ತೆ, ಮ್ಯಾಚ್ ದಿ ಫಾಲೋಯಿಂಗ್ ಇರುತ್ತೆ, ಓಕೆ, ಅಸರ್ಷನ್ ಆ್ಯಂಡ್ ರೀಸನಿಂಗ್ ಕ್ವಶನ್ಸ್ ಇರುತ್ತೆ. ಅಂದರೆ ಎಲ್ಲ ಥರ ಕ್ವಶನ್ಸೂ ನಾವು ಇಟ್ಟಿರ್ತೀವಿ. ಹೇಳಿಕೆಗಳು ಯಾವುದು, ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್, ವಿಚ್ ಸ್ಟೇಟ್ಮೆಂಟ್ ಈಸ್ ರಾಂಗ್, ಯಾವ ಹೇಳಿಕೆ ಸರಿ ಇದೆ, ಯಾವ ಹೇಳಿಕೆ ತಪ್ಪು. ಓಕೆ, ಸೊ ಈ ಥರ ಏನು 7 ಪ್ಯಾಟ್ರನ್ಸ್ ಬರುತ್ತೆ, ಆ 7 ಪ್ಯಾಟ್ರನ್ಸ್ 1 ವರ್ಡಿಂದ ಹಿಡಿದು ಮ್ಯಾಚ್ ದಿ ಫಾಲೋಯಿಂಗ್, ಅಬ್ರವೇಷನ್ಸು, ಕ್ರಾನಾಲಜಿ. ಸೊ ಈ ಥರ ಏನು ಎಕ್ಸಾಮ್ ಪ್ಯಾಟ್ರನಲ್ಲಿ ಕೇಳೋ ಸಾಧ್ಯತೆಗಳಿರ್ತವೆ, ಆ ಎಲ್ಲ ಸಾಧ್ಯತೆಗಳನ್ನು ಇಟ್ಕೊಂಡು ಅಸರ್ಷನ್, ರೀಸನಿಂಗು ಸೇರಿಸಿ ಕ್ರಾನಾಲಜಿ, ಮ್ಯಾಚ್ ದಿ ಫಾಲೋಯಿಂಗು, ವಿಚ್ ಒನ್ ಈಸ್ ಕರೆಕ್ಟ್, ಸ್ಟೇಟ್ಮೆಂಟ್ ಈಸ್ ಕರೆಕ್ಟು, ರಾಂಗು, ಓಕೆ, ಇವನ್ನೆಲ್ಲ ಇಟ್ಕೊಂಡು ಕ್ವಶನ್ಸನ್ನು ಮಾಡಿದ್ದೀವಿ. ಇದು 100% ಫ್ರೀ ಪ್ರಾಕ್ಟೀಸ್ ಟೆಸ್ಟ್ ಸೀರೀಸ್ ಆಗಿರುತ್ತೆ. ಈ ಥರ ಓಪನ್ ಆಗುತ್ತೆ. ನೆಕ್ಸ್ಟು ಇದಾದಮೇಲೆ ಇಲ್ಲಿ ನೋಡಿ ಸ್ಟಾರ್ಟ್ GPSTR ಮಾರ್ಕ್ ಟೆಸ್ಟ್ ಅಂತ ಇರುತ್ತೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಸೊ ನೆಕ್ಸ್ಟು ಎಲ್ಲಿಗೋಗುತ್ತೆ ಅಂತಂದರೆ, ಸೊ ಈ ಥರ ಒಂದು ಪೋರ್ಟಲ್ ಇದು ಓಪನ್ ಆಗುತ್ತೆ. ಇಲ್ಲಿ ಫುಲ್ ಪೇಪರು ಆ್ಯಂಡ್ ಇಲ್ಲಿ ಸಬ್ಜೆಕ್ಟ್ ವೈಸ್ ಅಂತ ಕೂಡ ಇರುತ್ತೆ. ಇಲ್ಲಿ ಕ್ವಶನ್ಸ್ ಎಷ್ಟು 100 ಕ್ವಶನ್ಸನ್ನು ಅಪ್ಲೋಡ್ ಮಾಡಿರ್ತೀವಿ. ಓಕೆ, 100 ಮಾರ್ಕ್ಸ್, 120 ಮಿನಿಟ್ಸು ಇರುತ್ತೆ. ಸೆಕ್ಷನ್ಸು 6 ಸೆಕ್ಷನ್ಸು, ನಿಮ್ಮ GS ಅಲ್ಲಿ ಏನು ಒಂದು 6 ಸೆಕ್ಷನ್ಸ್ ಇದೆ, ಅಥವಾ ಆಪ್ಷನಲ್ ಪೇಪರು, ಸ್ಪೆಸಿಫಿಕ್ ಪೇಪರಲ್ಲಿ ಏನಿದೆ, ಓಕೆ, ಅಷ್ಟು ಸೆಕ್ಷನ್ಸನ್ನು ನಾವು ಕವರ್ ಮಾಡಿರ್ತೀವಿ. ಓಕೆ, ಈ ಥರ ಅದು ಓಪನ್ ಆಗುತ್ತೆ. ಓಕೆ, ನೆಕ್ಸ್ಟು ಅದಾದ ನಂತರ ನಿಮಗೆ, ಓಕೆ, ಆಲ್ ಸಬ್ಜೆಕ್ಟ್ಸ್ ಇಲ್ಲಿ GS ಪೇಪರ್ 1ಅಲ್ಲಿ ಬಂದರೆ ಎಲ್ಲ ಸಬ್ಜೆಕ್ಟ್ಸು, ಅದು ಜನರಲ್ ಇಂಗ್ಲೀಷ್ ಆಗಿರ್ಬೋದು, ಜನರಲ್ ಕನ್ನಡ ಇರ್ಬೋದು, ವ್ಯಾಲ್ಯೂ ಆ್ಯಂಡ್ ಹೆಲ್ತ್ ಎಜುಕೇಷನ್, ಓಕೆ, ಅದಿರ್ಬೋದು, ಓಕೆ, ಎಜುಕೇಷನ್ ಸೈಕಾಲಜಿ, ಚೈಲ್ಡ್ ಡೆವಲಪ್ಮೆಂಟ್ ಇರ್ಬೋದು, ಓಕೆ, ಕಂಪ್ಯೂಟರ್ ಲಿಟ್ರಸಿ, ಕರೆಂಟ್ ಅಫೇರ್ಸ್, ಜನರಲ್ ನಾಲೆಡ್ಜ್. ಇಷ್ಟಕ್ಕೆ ಸಂಬಂಧಪಟ್ಟ ಕ್ವಶನ್ಸನ್ನು, ಅಂದರೆ ನಿಮ್ಮ ಎಕ್ಸಾಮಲ್ಲಿ ಯಾವ ಥರ ಇರುತ್ತೋ ಅದೇ ಪ್ಯಾಟ್ರನಲ್ಲಿ ಕ್ವಶನ್ಸನ್ನು ನಾವು ತೆಗೆದು ಅಪ್ಲೋಡ್ ಮಾಡಿರ್ತೀವಿ. ಓಕೆ, ಅದನ್ನು ನೀವು ನೋಡ್ಬೋದು. ಅಲ್ಲಿ ಪೇಪರ್ 1 ಹೋಗ್ತೀರಾ. ಆ ಪೇಪರ್ 1ನಲ್ಲಿ, ಓಕೆ, ಪೇಪರ್ 1 ಇಲ್ಲಿ ಆಪ್ಷನಲ್ ಪೇಪರ್ ಇರುತ್ತೆ. ಪೇಪರ್ 2ಗೆ ಇಷ್ಟೊತ್ತು ನೋಡಿದ್ದು ಪೇಪರ್ 1. ನೆಕ್ಸ್ಟ್ ಆಪ್ಷನಲ್ ಸ್ಟಡೀಸ್, ಸೋಷಿಯಲ್ ಸ್ಟಡೀಸ್ಗೆ ಅಂದರೆ ಸಮಾಜ ವಿಜ್ಞಾನ, ಅದಕ್ಕೆ ಹೋಗೋದಾದರೆ ಇಲ್ಲಿ ಎಲ್ಲ ಸಬ್ಜೆಕ್ಟ್ಸು, ಅಲ್ಲಿ ಸಮಾಜ ವಿಜ್ಞಾನದಲ್ಲಿ ಹಿಸ್ಟ್ರಿ, ಬಿಸ್ನೆಸ್ ಸ್ಟಡೀಸ್ ಆ್ಯಂಡ್ ಟೀಚಿಂಗ್ ಮೆಥಡಾಲಜಿ, ಜಿಯೋಗ್ರಫಿ, ಎಕನಾಮಿಕ್ಸು, ಸೋಷಿಯಾಲಜಿ, ಪೊಲಿಟಿಕಲ್ ಸೈನ್ಸು, ಏನು ಇಷ್ಟು ಒಂದು 6 ಸೆಗ್ಮೆಂಟ್ ಇದೆ ನಿಮ್ಮ ಸೋಷಿಯಲ್ ಸೈನ್ಸಲ್ಲಿ. ಅದಕ್ಕೆ ಸಂಬಂಧಪಟ್ಟ ಕ್ವಶನ್ಸ್ಗಳನ್ನು ಒಂದು 100 ಕ್ವಶನ್ಸನ್ನು ನಾವು ಪ್ರಾಕ್ಟೀಸ್ ಟೆಸ್ಟಲ್ಲಿ ಹಾಕಿರ್ತೀವಿ. ಅದನ್ನು ನೀವು ನೋಡ್ಕೋಬೋದು. ನೋಡಿ, ಈ ಥರ ಕ್ವಶನ್ಸ್ ಇರುತ್ತೆ. ಓಕೆ, ಕ್ವಶನ್ಸು ನೀವು ನೋಡ್ತಾ ಹೋಗ್ತೀರಾ. ಓಕೆ, ಇಲ್ಲಿ ಫಸ್ಟ್ ಕ್ವಶನ್ ಇದೆ, ಮ್ಯಾಚ್ ದಿ idioms ಅಂತ ವಿತ್ ದೇರ್ ಮೀನಿಂಗ್ಸು. ಈ ಥರ ಕ್ವಶನ್ಸ್ ಹಾಕಿರ್ತೀವಿ. ಇಲ್ಲಿ ಕೆಳಗಡೆ ನಿಮಗೆ, ಓಕೆ, 4 ಆಪ್ಷನ್ಸ್ ಇರುತ್ತೆ. ನೀವು ಅದರಲ್ಲಿ ಚೂಸ್ ಮಾಡಬೇಕಾಗತ್ತೆ. ಚೂಸ್ ಮಾಡಿದ್ದಾದಮೇಲೆ ನೋಡಿ, ಇಲ್ಲಿ ಚೂಸ್ ಮಾಡ್ತೀರಾ. 4 ಆಪ್ಷನ್ಸಲ್ಲಿ ಯಾವುದೋ ಒಂದು ಚೂಸ್ ಮಾಡಿದ್ದಾದಮೇಲೆ ಇಲ್ಲಿ ನೆಕ್ಸ್ಟು
ನೆಕ್ಸ್ಟ್ಗೆ ಹೋಗ್ಬೋದು. ಇಲ್ಲ ಸಪೋಸ್ ನೀವೇನಾದರೂ ಚೂಸ್ ಮಾಡಿದ್ದೇನಾದರೂ ಬೈ ಮಿಸ್ಸಾಗಿ ತಪ್ಪು ಮಾಡಿದರೆ ಬ್ಯಾಕ್ ಹೋಗ್ಬೋದು. ಓಕೆ, ಬ್ಯಾಕ್ ಹೋಗ್ಬಿಟ್ಟು ಮತ್ತೆ ಇದು ಮಾಡಿಬಿಟ್ಟು ನೆಕ್ಸ್ಟ್ಗೆ ಹೋದರೆ ಸೆಕೆಂಡ್ ಕ್ವಶನ್ ಓಪನ್ ಆಗುತ್ತೆ. ಅದೇ ಥರ ಥರ್ಡ್ ಕ್ವಶನ್ 100 ಕ್ವಶನ್ಸ್ವರೆಗೂ ನೆಕ್ಸ್ಟ್ ಬಟನ್ನು ನೀವು ಹೋಗ್ತೀರಾ. ಕೊನೆಗೆ 100 ಕ್ವಶನ್ಸ್ ಆದಮೇಲೆ ನೀವು ಇನ್ ಕೇಸ್ ಏನಾದರೂ ಟೈಮ್ ಸೆಟ್ ಮಾಡಿರ್ತೀವಿ, ಅಷ್ಟರೊಳಗಡೆ 120 ಮಿನಿಟ್ಸಲ್ಲಿ 100 ಕ್ವಶನ್ಸ್ ಅಟೆಂಪ್ಟ್ ಮಾಡಬೇಕು. ಇಲ್ಲ ಟೈಮ್ ಔಟ್ ಆದರೆ ಎಂಡ್ ಆಗುತ್ತೆ. ಒನ್ಸ್ ಟೈಮ್ ಆದಮೇಲೆ ಆ ಕ್ವಶನ್ಸ್ ಆದಮೇಲೆ ಇಲ್ಲಿ ಸಬ್ಮಿಟ್ ಟೆಸ್ಟ್ ಅಂತ ಬರುತ್ತೆ. ಆ ಸಬ್ಮಿಟ್ ಕೆಳಗಡೆ ಬಟನ್ನು ಅದನ್ನು ನೀವು ಪ್ರೆಸ್ ಮಾಡಿದ್ರೆ ಸಬ್ಮಿಟ್ ಟೆಸ್ಟನ್ನು ಕೊಟ್ಟರೆ ಓಕೆ ಈ ಥರ ಓಪನ್ ಆಗುತ್ತೆ. ಇಲ್ಲಿ ರಿವ್ಯೂ ಆನ್ಸರ್ಸ್ ಆ್ಯಂಡ್ ಎಕ್ಸ್ಪ್ಲನೇಷನ್ಸ್ ಅಂತ ಓಪನ್ ಇರುತ್ತೆ. ಅಲ್ಲೋಗಿ ನೀವು ಕ್ಲಿಕ್ ಮಾಡಿದ್ರೆ ಸೊ ನಿಮ್ಮ ಆನ್ಸರ್ಸ್ನ ಎಷ್ಟು ಕ್ವಶನ್ಸ್ ರಾಂಗ್ ಆಗಿದೆ, ನಿಮ್ಮ ಮಾರ್ಕ್ಸ್ ಎಷ್ಟು ಬಂದಿದ್ದೀರಾ, ನಿಮ್ಮ ಪರ್ಫಾರ್ಮೆನ್ಸ್ ಯಾವ ಥರ ಇರುತ್ತೆ ಅದನ್ನು ನೋಡ್ಕೋಬೋದು. ನೆಕ್ಸ್ಟು ಎಕ್ಸ್ಪ್ಲನೇಷನ್ಸು, ಪ್ರತಿ ಕ್ವಶನ್ಸ್ಗೆ ಎಕ್ಸ್ಪ್ಲನೇಷನ್ ಕೂಡ ಹಾಕಿರ್ತೀವಿ, ಅದನ್ನು ನೀವು ನೋಡ್ಬೋದು. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಕರೆಕ್ಟ್ ಆನ್ಸರು ಇಲ್ಲೇ ಶೋ ಆಗಿಬಿಡುತ್ತೆ. ಫಸ್ಟ್ ಕ್ವಶನ್ಗೆ ಕರೆಕ್ಟ್ ಆನ್ಸರ್ ಇಲ್ಲಿ ಶೋ ಆಗುತ್ತೆ, ಅದರ ಎಕ್ಸ್ಪ್ಲನೇಷನ್. ಸೊ ಇಲ್ಲಿ ಎಕ್ಸ್ಪ್ಲನೇಷನ್ ಇದೆ. ಓಕೆ, ಸೊ ಅದನ್ನು ಯಾವ ಥರ ರಹಸ್ಯವಾಗಿ ಅದನ್ನು ನೀವು ಸ್ಪ್ಲಿಟ್ ಮಾಡ್ಬೋದು, ಯಾವ ಥರ ಕ್ರ್ಯಾಕ್ ಮಾಡ್ಬೋದು ಅನ್ನೋದು ಟಿಪ್ಸನ್ನು ಕೂಡ ನಾವು AI ಆಧಾರಿತ ಜನ್ರೇಟ್ ಮಾಡಿದ್ದೀವಿ. ಅಂದರೆ ಒಂದು ಕ್ವಶನ್ಗೆ ನೀವು AI ಇಟ್ಕೊಂಡು ಯಾವ ಥರ ಟೆಕ್ನಿಕಲಿ ನೀವು ಅದನ್ನು ಎಲಿಮಿನೇಟ್ ಮಾಡ್ಬೋದು, ಆನ್ಸರ್ನ ಎಲಿಮಿನೇಟ್ ಮಾಡ್ಬೋದು ಅನ್ನೋದು ಕೂಡ ನಾವು ಇಲ್ಲಿ ಅದನ್ನು ಕೂಡ ಎಕ್ಸ್ಪ್ಲನೇಷನಲ್ಲಿ ಹಾಕಿರ್ತೀವಿ, ನೀವು ನೋಡ್ಕೋಬೋದು ಅದನ್ನು ಕೂಡ. ಓಕೆ ನೋಡಿ, ಇಲ್ಲಿ ಸೆಕೆಂಡ್ ಕ್ವಶನ್ಗೆ ಇಲ್ಲಿ ಆನ್ಸರ್ ಶೋ ಆಗುತ್ತೆ, ಅದಕ್ಕೆ ಎಕ್ಸ್ಪ್ಲನೇಷನ್ ಇದಾಗುತ್ತೆ. ಆಮೇಲೆ ಅದನ್ನು ಯಾವ ಟ್ರ್ಯಾಕ್ ಇದ್ರ ಮುಖಾಂತರ ನೀವು ಎಕ್ಸ್ಪ್ಲೇನ್ ಮಾಡ್ಬೋದು, ಎಲಿಮಿನೇಟ್ ಮಾಡ್ಬೋದು ಅನ್ನೋದು ಕೂಡ ನಾವು ಅದನ್ನು ಹಾಕಿದ್ದೀವಿ. ಸೊ ಈ ಥರ ಥರ್ಡ್ ಕ್ವಶನ್ಗೆ ಎಕ್ಸ್ಪ್ಲನೇಷನ್ ಕೂಡ ಹಾಕಿರ್ತೀವಿ. ಇಲ್ಲಿ ನೋಡಿ, ಇಲ್ಲ ಆನ್ಸರ್ ಶೋ ಆಗುತ್ತೆ ಒನ್ಸು ನೀವು ಸಬ್ಮಿಟ್ ಮಾಡಿದ ಮೇಲೆ. ಓಕೆ, ಇನ್ನು ಕನ್ನಡದಲ್ಲೂ ಇರುತ್ತೆ, ಇಂಗ್ಲೀಷಲ್ಲಿ ಅಷ್ಟೇ ಅಲ್ಲ. ನೋಡಿ, ಕನ್ನಡದಲ್ಲೂ ಕೂಡ ಪೋಷಕಾಂಶಗಳನ್ನು ಪಟ್ಟಿ ಮಾಡಿ ಅವುಗಳನ್ನು ಹೊಂದಿಸಿ ಬರೆಯಿರಿ ಅಂತ ಇರುತ್ತೆ. ಸೊ ಇಲ್ಲಿ ಮೇಲ್ಗಡೆ ಇಂಗ್ಲೀಷ್ ಪಾರ್ಟ್ ಇರುತ್ತೆ, ಕೆಳಗಡೆ ಕನ್ನಡ ಪಾರ್ಟ್ ಇರುತ್ತೆ. ನೀವು ಯಾವುದ್ರಲ್ಲಿ ಬೇಕಾದರೂ ಓದ್ಕೊಂಡು ಆನ್ಸರ್ನ ಮಾಡ್ಬೋದು. ಓಕೆ, ಈ ಥರ ನಾವು ಒಂದು ಟೆಸ್ಟ್ ಸೀರೀಸನ್ನು ಮಾಡ್ತಾಯಿದ್ದೀವಿ. ಈಗ ಫ್ರೀ ಟೆಸ್ಟ್ ಸೀರೀಸ್, ಮಾರ್ಕ್ ಟೆಸ್ಟ್ ಸೀರೀಸನ್ನು ನಾವು ಕಳಿಸ್ತಾ ಇದ್ದೀವಿ. ಸೊ ನೋಡಿ ಆನ್ಸರ್ ಮಾಡಿ. ಅದೇ ಥರ ಈ ಎಕ್ಸಾಮ್ಗೆ PSTR, GPSTR, HSTRಗೆ ನಾವು ಆನ್ಲೈನ್ ಟೆಸ್ಟ್ ಸೀರೀಸನ್ನು ಕೂಡ ಕಂಡಕ್ಟ್ ಮಾಡ್ತೀವಿ. ಅದ್ರ ವಿವರನ ಸದ್ಯದಲ್ಲೇ ಲಾಂಚ್ ಮಾಡ್ತೀವಿ. ಎಷ್ಟು ಟೆಸ್ಟ್ ಸೀರೀಸು, ಅದ್ರ ಪ್ರೈಸು, ಇನ್ನೊಂದು ಮತ್ತೊಂದನ್ನ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತಾಯಿದ್ದೀವಿ. ಓಕೆ, ಥ್ಯಾಂಕ್ ಯು.